ಸ್ನೇಹಿತರೆ ನಮಸ್ಕಾರ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ನ್ಯೂಸ್. ಸ್ನೇಹಿತರೆ, ರಾಜ್ಯದಲ್ಲಿ 3 ಉಪಚುನಾವಣೆಗಳು ನಡೆಯಿತು. ದುಬಾರಿ ಉಪಚುನಾವಣೆಗಳು ನಡೆದು ಈಗ ರಾಜಕೀಯ ಪಕ್ಷಗಳ ಲೆಕ್ಕಾಚಾರ, ರಾಜಕೀಯ ನಾಯಕರ ಲೆಕ್ಕಾಚಾರ, ಅಭ್ಯರ್ಥಿಗಳ ಲೆಕ್ಕಾಚಾರ, ಕಾರ್ಯಕರ್ತರ ಲೆಕ್ಕಾಚಾರ, ಬೂತ್ ಮಟ್ಟದ ಲೆಕ್ಕಾಚಾರ, ರಾಜಕೀಯ ವಿಶ್ಲೇಷಕರ ಲೆಕ್ಕಾಚಾರ, ಮಾಧ್ಯಮದ ಲೆಕ್ಕಾಚಾರ ಮುಗಿದು ಈಗ ಜೂಜು, ಇಂಗ್ಲಿಷ್ನಲ್ಲಿ ಬೆಟ್ಟಿಂಗ್, ಹಿಂದಿಯಲ್ಲಿ ಸತ್ತಾ ಬಜಾರ್ ಪ್ರಾರಂಭ ಆಗಿದೆ. ಸ್ನೇಹಿತರೆ, ಈ ಸತ್ತಾ ಬಜಾರ್ ಅಥವಾ ಸಟ್ಟಾ ಬಜಾರ್ ವಿಚಾರವನ್ನು ನಿಮಗೆ ಸಂಪೂರ್ಣವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸಬೇಕು ಅಂತ ಬಯಸ್ತಾ ಇದ್ದೇನೆ. ಹಾಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಬಹಳಷ್ಟು ಅನಿಷ್ಟ ಪದ್ಧತಿಗಳಿದೆ. ಅದರಲ್ಲಿ ಧೂಮಪಾನ, ಮದ್ಯಪಾನ, ಈ ಜೂಜು ಅಂದರೆ ಇಸ್ಪೀಟ್, ಈ ಎಲ್ಲವೂ ಸಹಿತ ಇದೆ. ಅದರಲ್ಲಿ ವಿಶೇಷವಾದ ಏನಪ್ಪ ಅಂತ ಹೇಳಿದರೆ, ನಾನಿವತ್ತು ಹೇಳಿಕೊಳ್ತಿರೋದು ಜೂಜು. ಜೂಜಿಗೆ ಪುರಾತನವಾದ ಇತಿಹಾಸ ಇದೆ. ಮಹಾಭಾರತ ಕಾಲದಿಂದಲೂ ಸಹಿತ ಜೂಜಿದೆ. ಪಾಂಡವರಲ್ಲಿ ಅತ್ಯಂತ ಶ್ರೇಷ್ಠನಾದ ಧರ್ಮರಾಯ ಈ ಜೂಜಿನ ಆಸೆಗೆ ಬಿದ್ದು, ಬಲೆಗೆ ಬಿದ್ದು ಆಸ್ತಿಯನ್ನು ಕಳ್ಕೊಂತಾನೆ, ಅರಮನೆಯನ್ನು ಕಳ್ಕೊಂತಾನೆ, ಭಂಡಾರವನ್ನು ಕಳ್ಕೊಂತಾನೆ, ತನ್ನ ತಮ್ಮಂದಿರನ್ನು ಕಳ್ಕೊಂತಾನೆ, ಲಾಸ್ಟಿಗೆ ತನ್ನ ಹೆಂಡತಿಯನ್ನು ಸಹಿತ ಅಡ ಇಟ್ಟು ಈ ಜೂಜಾಡ್ತಾನೆ. ಅಂತ ಧರ್ಮರಾಯನೇ ಜೂಜಲ್ಲಿ ಬಲಿಗೆ ಬಿದ್ದು ಸರ್ವಸ್ವವನ್ನು ಕಳ್ಕೊಂತಾನೆ. ಅದೇ ರೀತಿ ಈಗ ಜೂಜು ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದೆಯಪ್ಪ ಅಂದರೆ, ಇದರಲ್ಲಿ ಹಣ, ಆಸ್ತಿ, ಹೆಂಡತಿ, ಮಕ್ಕಳು ಎಲ್ಲವನ್ನು ಕಳ್ಕೊಂತಾರೆ. ಅದರೊಟ್ಟಿಗೆ ಎಲ್ಲವನ್ನು ಇಲ್ದ ಇದ್ದಾಗ ತಮ್ಮ ಜೀವವನ್ನು ಕಳ್ಕೊಂತಾರೆ, ಇನ್ನೊಬ್ಬರು ಜೀವವನ್ನು ಕಳೀತಾರೆ. ಆ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಜೂಜು. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇದನ್ನು ಬ್ಯಾನ್ ಮಾಡಿದ್ದಾರೆ. ಆದರೂ ಸಹಿತ ಇದರ ಆಳ ಅಗಲ ದೇಶ ಫುಲ್ ವ್ಯಾಪ್ತಿಯಲ್ಲಿದೆ. ಇದು ನಮ್ಮ ಸಟ್ಟಾ ಬಜಾರ್ ಅನ್ನೋದು ಒಂದು ನಿಖರವಾದ ಭವಿಷ್ಯ. ಹೀಗೆ ಆಗ್ಬಹುದು ಅಂತ 100% ಹೇಳಲ್ಲ, ಸೈಂಟಿಫಿಕ್ ರೀಸನ್ಸ್ ಯಾವುದೂ ಇಲ್ಲ. ಆದರೆ ನಿಖರವಾಗಿರುತ್ತೆ. ಕಾಕತಾಳೀಯ ಎಂಬಂತೆ ಇದು ರಿಸಲ್ಟಿಗೆ ಹತ್ತಿರದಲ್ಲಿರುತ್ತೆ. ರಿಸಲ್ಟಿಗೆ ಬಹಳ ಹತ್ತಿರದಲ್ಲಿರುತ್ತೆ. ಇವರು ಮೊದಲೆಲ್ಲ ಏನು ಮಾಡ್ತಾ ಇದ್ರು ಅಂದರೆ, ಇವರು ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ನಡೀತಾ ಇತ್ತಲ್ಲ, ಅಲ್ಲಿ ಇವರು ಆಕ್ಟಿವ್ ಆಗಿರ್ತಿದ್ರು. ಚುನಾವಣೆಯ ಸಮಯದಲ್ಲಿ ಇವರು ಚುನಾವಣೆಯಲ್ಲಿ ಆಕ್ಟಿವ್ ಆಗಿರ್ತಾರೆ. ಈ ಸಟ್ಟಾ ಬಜಾರ್ ಅನ್ನೋದು ಸ್ನೇಹಿತರೆ ಯಾಕೆ ಹೆಸರು ಬಂತು ಸತ್ತಾ ಬಜಾರ್ ಅಥವಾ ಪೆಲೋಡಿ ಸತ್ತಾ ಬಜಾರ್ ಅಂತಾರೆ ಅಂದರೆ, ಇದು ರಾಜಸ್ಥಾನದ ಪೆಲೋಡಿ ಎಂಬ ಗ್ರಾಮದಲ್ಲಿ ಸ್ಟಾರ್ಟ್ ಆಯಿತು ಅಂತ ಒಂದು ಊಹೆ ಅಷ್ಟೇ, ಒಂದು ಹಳ್ಳಿನಲ್ಲಿ. ಇದರಿಂದ ಈಗ ಹೇಗಾಗ್ತಾ ಇದೆ ಅಂದರೆ, ಇದನ್ನ ಸರ್ಕಾರ ಬ್ಯಾನ್ ಮಾಡಿದೆ. ಆದರೂ ಸಹಿತ ಇಲ್ಲಿ ಇಲ್ಲಿಗಲ್ ಆಗಿ ಹಣದ ವಹಿವಾಟು ನಡೀತದೆ. ಎಷ್ಟು ನಡೀತದಪ್ಪ ಅಂತ ಹೇಳಿದ್ರೆ, ಕೋಟಿ 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 ನಡೀತದೆ. ಕ್ರಿಕೆಟ್ ಬೆಟ್ಟಿಂಗ್ ಕೋಟಿ ಕೋಟಿ ಹಣ ನಡೀತದೆ. ಈಗ ಈ ಉಪಚುನಾವಣೆಗಳಲ್ಲೂ ಸಹಿತ ಈ ಬೆಟ್ಟಿಂಗ್ ಪ್ರಾರಂಭ ಆಗ್ಬಿಟ್ಟಿದೆ. ಏನೇನು ಬೆಟ್ಟಿಂಗ್ ನಡೀತಾ ಇದೆ? ಕೋಟಿ ಕೋಟಿ ಹಣ ಇರೋರು ಕೋಟಿ ಕೋಟಿ ಹಣ ಬೆಟ್ಟಿಂಗ್ ಕಟ್ತಾ ಇದ್ದಾರೆ. ಆದರೆ ನಮ್ಮ ಹಳ್ಳಿಯಲ್ಲಿರೋಂಥ ರೈತರುಗಳು ಸಹಿತ, ಕೆಲವು ನಾಯಕರುಗಳು ಸಹಿತ ಈ ರಿಯಲ್ ಎಸ್ಟೇಟು, ಫೈನಾನ್ಸು, ಕಾಂಟ್ರಾಕ್ಟು ಇವೆಲ್ಲ ಮಾಡೋರು ಸಹಿತ ಈ ದಂಧೆಗಿಳಿದ್ಬಿಟ್ಟಿದ್ದಾರೆ. ಹೇಗಾಗ್ಬಿಟ್ಟಿದೆ ಅಂತಂದರೆ, ಇಲ್ಲಿ ಕುರಿ, ಕೋಳಿ,
ಸೈಟು, ಮನೆ, ಟ್ಯಾಕ್ಟ್ರು, ಗದ್ದೆ, ತೋಟ, ಹೆಂಡತಿ ಮಕ್ಕಳನ್ನು ಬಿಟ್ಟು ಎಲ್ಲದನ್ನೂ ಸಹಿತ ಜೂಜಿಡೋದಕ್ಕೆ ನಮ್ಮ ಜನ ರೆಡಿ ಆಗ್ಬಿಟ್ಟಿದ್ದಾರೆ. ಅಷ್ಟೊಂದು ಭೀಕರವಾದಂಥ ಅನಿಷ್ಟ ಪದ್ಧತಿ ಇದು. ಸ್ನೇಹಿತರೆ, ನನ್ನ ಕಳಕಳಿಯ ಮನವಿ ಏನಪ್ಪ ಅಂತ ಹೇಳಿದ್ರೆ, ದಯಮಾಡಿ ಈ ಬೆಟ್ಟಿಂಗ್ ದಂಧೆಯಿಂದ ನೀವೆಲ್ಲರೂ ದೂರ ಇರ್ರಿ. ಚುನಾವಣೆ ಬರ್ತದೆ, ಚುನಾವಣೆ ಹೋಗ್ತದೆ, ಯಾರೋ ಗೆಲ್ತಾರೆ, ಯಾರೋ ಸೋಲ್ತಾರೆ. ಆದ್ರಿಂದ ನಿಮಗೆ ನಯಾ ಪೈಸೆ ಲಾಭ ಇಲ್ಲ. ಮನೆ ಮಠ ಹಾಳು ಮಾಡ್ಕೋಬೇಡಿ. ಇದು ನನ್ನ ಕಳಕಳಿಯ ಮನವಿ. ಈಗ ರಾಜ್ಯದಲ್ಲಿ ಚುನಾವಣೆ, ದುಬಾರಿ ಚುನಾವಣೆಗಳು ನಡೆದು, ಒಂದು ಸಂಡೂರು, ಶಿವಮೊಗ್ಗ, ಸಿಗಾವ್, ಸವಣೂರು ಹಾಗೂ ಚನ್ನಪಟ್ಟಣ. ಸ್ನೇಹಿತರೆ, ಈಗ ಸಿಗ್ಗಾವಿಯಲ್ಲಿ ನಿಖರ ಭವಿಷ್ಯ, ಸತ್ತಾ ಬಜಾರ್ ಏನಪ್ಪ ಅಂತ ಹೇಳಿದ್ರೆ, ಸಿಗ್ಗಾವು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ಸ್ಪರ್ಧಿಸ್ತಿದ್ದಂಥ ಕ್ಷೇತ್ರ. ಅಲ್ಲಿ ರಾಜೀನಾಮೆ ಕೊಟ್ಟು ಅವರು MP ಆದರು. ಅದರಿಂದ ತೆರವಾದ ಕ್ಷೇತ್ರಕ್ಕೆ ಅವರ ಮಗ ಭರತ್ ಬೊಮ್ಮಾಯಿ BJPಯಿಂದ ಹಾಗೂ ಕಾಂಗ್ರೆಸ್ಸಿಂದ ಯಾಸಿರ್ ಪಠಾಣ್. ಸ್ನೇಹಿತರೆ, ಇಲ್ಲಿ ಈ ಸಿಗ್ಗಾವೆ ಇದೆಯಲ್ಲ, ಸಿಗ್ಗಾವೆ ಮೊದಲಿಂದಲೂ ಸಹಿತ ಬೊಮ್ಮಾಯಿ ಕುಟುಂಬದಲ್ಲೇ ಇದ್ದಿದ್ದು. ಬಸವರಾಜ ಬೊಮ್ಮಾಯಿಯವರ ತಂದೆ SR ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಅವ್ರ ಮಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಈಗ ಅವರ ಮಗನಿಗೆ ಈ ಕ್ಷೇತ್ರ ಚುನಾವಣೆಯಲ್ಲಿ ನಿಲ್ಲಿಸಿದ್ದಾರೆ. ಇದು ಹೇಳಿ ಕೇಳಿ BJPಯ ಕ್ಷೇತ್ರನೇ. ಆದರೆ ಈಗ ಸರ್ಕಾರ ಇದೆ, ಚುನಾಯಿತ ಸರ್ಕಾರ ಇದೆ, ಹಾಗೂ ಇಲ್ಲಿಗೆ ಉಸ್ತುವಾರಿ ಸಚಿವರನ್ನ ಸತೀಶ್ ಜಾರಕಿಹೊಳಿ ಅವರನ್ನ ನೇಮಿಸಿರೋದ್ರಿಂದ ಸ್ವಲ್ಪ ಹೋರಾಟ ಇದೆ. ಆದರೆ ಸತ್ತಾ ಪ್ರಜಾ ಪ್ರಕಾರ, ನಿಖರ ಭವಿಷ್ಯದ ಪ್ರಕಾರ ಇಲ್ಲಿ 70-30 ಅಂದರೆ BJP 70% ವಿನ್ನಿಂಗ್ ಆಪ್ಷನ್ಸ್ ಇದೆ, ಕಾಂಗ್ರೆಸ್ಗೆ 30% ಇದೆ ಅಂತ. ಇನ್ನು ಸೆಕೆಂಡ್ ಸಂಡೂರು, ಇದು ಗಣಿದಳಿಗಳ ನಾಡು. ಇದನ್ನು ಮೊದಲು ಪ್ರತಿನಿಧಿಸ್ತಾ ಇದ್ದಂಥವರು ಸಂತೋಷ್ ಲಾಡ್, ಈಗ SC ಕಾನ್ಸ್ಟಿಟ್ಯೂನ್ಸಿ ಆಗಿದೆ. ಇದನ್ನು ಈ ತುಕಾರಾಮ್ ಅವರು ಸ್ಪರ್ಧೆ ಮಾಡ್ತಿದ್ರು, ಇಲ್ಲಿ ಕ್ಯಾಂಡಿಡೇಟ್ ಆಗಿದ್ರು, ಗೆದ್ದಿದ್ರು. ಅವರು MP ಕಾನ್ಸ್ಟಿಟ್ಯೂನ್ಸಿ ನಿಂತ್ಕೊಂಡ್ರು, MP ಆದರು. ಈಗ ಅದಕ್ಕೆ ತೆರವಾದ ಕ್ಷೇತ್ರಕ್ಕೆ ಅವರ ಶ್ರೀಮತಿಯವರಾದಂತಹ ಈ ಅನ್ನಪೂರ್ಣರವರು ನಿಂತ್ಕೊಂಡಿದ್ದಾರೆ, ಅಂದರೆ ಕಾಂಗ್ರೆಸ್ ಪಕ್ಷದಿಂದ. ಸ್ನೇಹಿತರೆ, ಇದು ಕಾಂಗ್ರೆಸ್ ಪಕ್ಷದ ಒಂದು ಬಲಿಷ್ಠವಾದ ಕ್ಷೇತ್ರ. ಇಲ್ಲೂ ಸಹಿತ ಹೋರಾಟ ಹೇಗಿದೆಯಪ್ಪ ಅಂದರೆ, ಸಂತೋಷ್ ಲಾಡ್ ವರ್ಸಸ್ ರೆಡ್ಡಿ ಮತ್ತು ಶ್ರೀರಾಮುಲು ಆ ಮಟ್ಟಕ್ಕೆ ಇದೆ. ರೆಡ್ಡಿ ಮತ್ತು ಶ್ರೀರಾಮುಲು ಯಾಕಪ್ಪ ಅಂತ ಹೇಳಿದ್ರೆ, ಶ್ರೀರಾಮುಲನ್ನೇ ಸೋಲಿಸಿ ಅವರು ತುಕಾರಾಮ್ ಅವರು MP ಆಗಿದ್ದು. ಹಾಗಾಗಿ ಆ ಸೋಲಿನ ರುಚಿ ಮತ್ತು ರೆಡ್ಡಿ ಅವರು ಒಟ್ಟಿಗೆ ಸೇರಿ ಈಗ ತುಕಾರಾಮ್ ಅವರ ಶ್ರೀಮತಿಯನ್ನ ಸೋಲಿಸಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಹೇಗಿದೆ ಅಂತಂದ್ರೆ, ಈ ಸತ್ತಾ ಪ್ರಜಾ ಪ್ರಕಾರ BJPಗೆ 40%, ಕಾಂಗ್ರೆಸ್ಗೆ 60% ಇದೆ ಅಂತ. ಇಲ್ಲಿ BJPಯಿಂದ ಬಂಗಾರು ಹನುಮಂತು ಅವರು ನಿಂತಿದ್ದಾರೆ. ಇವರು SC ಮೋರ್ಚಾದ ರಾಜ್ಯಾಧ್ಯಕ್ಷರು. ಎಷ್ಟೇ ಹೋರಾಟ ಮಾಡಿದ್ರೂ ಸಹಿತ 60-40 ಇದೆ ಅಂತ.
ಸ್ನೇಹಿತರೆ, ಈಗ ನನ್ನ ಕೊನೆಯದು 3ನೇ ಉಪಚುನಾವಣೆಗೆ ಕ್ಷೇತ್ರ ಯಾವುದಪ್ಪ ಅಂದರೆ ಚನ್ನಪಟ್ಟಣ, ಗೊಂಬೆಗಳ ನಾಡು. ಇದು ರಾಜ್ಯದಲ್ಲಿ ಅತ್ಯಂತ ಪ್ರತಿಷ್ಠಿತವಾದ ಕ್ಷೇತ್ರ, ಹೈ ವೋಲ್ಟೇಜ್ ಕಾನ್ಸ್ಟಿಟ್ಯೂನ್ಸಿ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಮಾಜಿ ಪ್ರಧಾನಮಂತ್ರಿಯವರ ಮೊಮ್ಮಗ, ಮಾಜಿ ಮುಖ್ಯಮಂತ್ರಿಯವರ ಮಗ HD ಕುಮಾರಸ್ವಾಮಿ ಅವರು ಗೆದ್ದಂಥ ಕ್ಷೇತ್ರ. ಅವರು ರಾಜೀನಾಮೆ ಕೊಟ್ಟು MP ಆದರು, ಕೇಂದ್ರದಲ್ಲಿ ಸಚಿವರಾದರು. ಅವರು ತೆರವಿನಿಂದ ಸ್ಟಾರ್ಟ್ ಆದಂಥ ಚನ್ನಪಟ್ಟಣ ಕಾನ್ಸ್ಟಿಟ್ಯೂನ್ಸಿಗೆ ಈಗ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ಸಿಂದ CP ಯೋಗೇಶ್ವರ್ ಇವರ ಜಿದ್ದಾಜಿದ್ದಿ ಹೇಗಿದೆ ಅಂತಂದರೆ, ನನ್ನ ಪ್ರಕಾರ ಅಲ್ಲ, ಸತ್ತಾ ಬಜಾರ್ ಪ್ರಕಾರ, ನಿಖರ ಭವಿಷ್ಯದ ಪ್ರಕಾರ 50-50 ಇದೆಯಂತೆ. 50-50. ಸ್ನೇಹಿತರೆ, ನಾನು ಈ ವಿಡಿಯೋ ಮಾಡ್ತಿರೋದು ಜೂಜನ್ನು ಪ್ರೋತ್ಸಾಹಿಸಕ್ಕಲ್ಲ, ಇದನ್ನು ವಿರೋಧಿಸೋದಕ್ಕೇನೆ. ಈ ಒಂದು ಜೂಜಿದೆಯಲ್ಲ, ಇದನ್ನ ಜೀವನದಲ್ಲಿ ಬದುಕಲಿಕ್ಕೆ ಉಪಯೋಗಿಸ್ಕೊಳ್ಳಿ. ಬೇರೆಯವರನ್ಗೆ ಹಣ ಕಟ್ಟಿ ಜೂಜಾಡೋದಲ್ಲ. ದೊಡ್ಡವರನ್ನು ನೋಡಿ ನೀವು ಅವರೊಟ್ಟಿಗೆ ಹೋರಾಟ ಮಾಡಿ ಗೆಲ್ಲಿ. ಇದು ನನ್ನ ಪುಟ್ಟ ಆಸೆ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಹಾಗಾಗಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.